ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ನಿಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದರೂ ನೆನಪು ಮಾಡ್ತೀರಾ? ದಯವಿಟ್ಟು ಓದುವಾರ ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ನಮ್ಮೆಲ್ಲರ ಸಂಗಡ ಮಾತಾಡಿದ್ರು? ಯಾರಾದರೂ ನೆನಪು ಮಾಡಿರಿ. ಹಲ್ಲೆಲೂಯಾ. ಎಲ್ಲ ನೆನಪಿರ್ತಾವ್ರಿ, ವಾಕ್ಯ ಮಾತ್ರ ನೆನಪಿರಲ್ಲ. ಅವ್ರ ಸುದ್ದಿ ಇವ್ರ ಸುದ್ದಿ ಎಲ್ಲ ಸುದ್ದಿಗಳು ನೆನಪಿರ್ತಾವೆ. ಅವ್ರ ವಾಕ್ಯ ಮಾತ್ರ ನಮ್ಮ ಹೃದಯದಲ್ಲಿ ನಾವು ಇಟ್ಕೊಳ್ಳಲ್ಲ, ನೆನಪಲ್ಲಿ ನಾವು ಇಟ್ಕೊಳ್ಳಲ್ಲ. ಅಲ್ಲೇ ಬಂದಿರೋದು ಪ್ರಾಬ್ಲಮ್. ಹಲ್ಲೆಲೂಯಾ. ವಾಕ್ಯ ಒಳಗಡೆ ಇದ್ದರೆ ಯಾವ ಪ್ರಾಬ್ಲಮ್ಗಳು ಬರಲ್ಲ. ಹಲ್ಲೆಲೂಯಾ. ವಾಕ್ಯ ಇರಲಾರ ಸಲುವಾಗಿ ಎಲ್ಲವುಗಳು ಏನಾಗ್ತಾವೆ ರೀ? ಅಟ್ಯಾಕ್ ಆಗ್ತಾವೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಓದುವಾರ ನಾಲಿಗೆ ಏನಾಗಿದೆ? ಮನುಷ್ಯನ ಅಂಗಗಳಲ್ಲಿರುವಂಥ ಒಂದು ಕಿಚ್ಚು. ಆ ನಾಲಿಗೆ ಮಾಡಿರ್ತಕ್ಕಂಥ ಪಾಪಗಳಿಂದ ಮನುಷ್ಯರು ಅನುಭವಿಸಿದಂಥ ಪರಿಣಾಮ, ಮೊಟ್ಟ ಮೊದಲನೇದಾಗಿ ಜಂಬ ಕೊಚ್ಚಿಕೊಳ್ಳುವಂಥ ಹೊಟ್ಟೆ ಕಿಚ್ಚಿನ ನಾಲಿಗೆಯನ್ನು ಸ್ವಂತ ಕುಟುಂಬದಲ್ಲಿ ಇರುವಂಥ ಅಕ್ಕಳಾಗಿರ್ತಕ್ಕಂಥ ಮಿರ್ಯಾಮಳು ತಮ್ಮನಾಗಿರುವಂಥ ಮೋಶೆ ಕುರಿತಾಗಿ ಮಾತಾಡ್ತಾಳೆ. ಏನೆಂಬುದಾಗಿ? ಮೋಶೆ ಸಂಗಡ ಮಾತ್ರವೇ ದೇವರು ಮಾತಾಡುವನು, ನಮ್ಮ ಸಂಗಡ ಮಾತಾಡುವುದಿಲ್ಲವೋ ಎಂಬುದಾಗಿ ಆಕೆ ಹೊಟ್ಟೆ ಕಿಚ್ಚು ಪಟ್ಟ ಕಾರಣಕ್ಕಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆಕೆಗೆ ದೇವರು ಶಿಕ್ಷೆಯನ್ನು ಕೊಟ್ಟರು. ಎಂಥ ಶಿಕ್ಷೆ ಅದು? ಕುಷ್ಠರೋಗ ಎನ್ನುವಂಥ ಶಿಕ್ಷೆ. ಆಕೆಗೆ ತೊನ್ನು ಹತ್ತಿತು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅರಣ್ಯಕಾಂಡ ಪುಸ್ತಕ 12ನೇ ಅಧ್ಯಾಯದಲ್ಲಿ ಓದುವಾರ ನಾವು ಧ್ಯಾನ ಮಾಡಿದ್ದೇವೆ. ವಿಷಯವನ್ನು 2ನೇ ವಚನ. ಯೆಹೋವನು ಮೋಶೆ ಮೂಲಕವಾಗಿಯೇ ಮಾತ್ರವೇ ಮಾತಾಡಿದ್ದಾನು, ನಮ್ಮ ಮೂಲಕವೂ ಆತನು ಮಾತಾಡಲಿಲ್ಲವೇ ಎಂದು ಹೇಳಿಕೊಂಡರು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಒಂದೇ ಕುಟುಂಬದಲ್ಲಿರುವಂಥವ್ರು ನೋಡ್ರಿ, ಆದರೆ ಏನಿಲ್ಲ, ಒಬ್ರಿಗೊಬ್ರಿಗೆ ಅನ್ಯೋನ್ಯತೆ ಇಲ್ಲ, ಒಬ್ರಿಗೊಬ್ರಿಗೆ ಸಮಾಧಾನ ಇಲ್ಲ. ಹಲ್ಲೆಲೂಯಾ. ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ನಾಲಿಗೆಯನ್ನು ಯಾರು ಕಂಟ್ರೋಲಲ್ಲಿ ಇಟ್ಕೊಳ್ತಾರೋ ಅವರು ಸಾಧಕರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡಿದಂಥವರಾಗಿದ್ದೇವೆ. 3ನೇ ಅಧ್ಯಾಯದಲ್ಲಿ ಸತ್ಯವೇದ ಹೇಳ್ತಾ ಇದೆ ಏನೆಂಬುದಾಗಿ ಅಂದರೆ, 3ನೇ ಅಧ್ಯಾಯ ತೆಗೆದಿದ್ದೀರಾ? ಅದೇ ಮೂಲ ವಾಕ್ಯವಾಗಿ ಓದಿಸಿರುವಂಥದ್ದು 3ನೇ ವಚನದಿಂದ ಓದಿಕೊಳ್ಳೋಣ. ನಾವು ಕುದುರೆಗಳ ಸ್ವಾಧೀನ ಮಾಡಿಕೊಳ್ಳಬೇಕಿದ್ದಿರುವಾಗ ಅವುಗಳು ಬಾಯಿಗೆ ಕಡಿವಾಣ ಹಾಕುತ್ತೇವಲ್ಲ, ಆಗ ಅವುಗಳ ದೇಹವನ್ನೆಲ್ಲ ದೇಹವನ್ನೆಲ್ಲ ತಿರುಗಿಸುವುದಕ್ಕೆ ಆಗುತ್ತದೆ. ಹಡಗುಗಳನ್ನು ನೋಡಿರಿ, ಅವು ಬಹು ದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತವೆ. ಆದರೆ ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ. ಹಾಗೆಯೇ ನಾಲಿಗೆಯೂ ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ನಾಲಿಗೆಯು ಕಿಚ್ಚೆ. ನಾಲಿಗೆಯು ಅಧರ್ಮ ಲೋಕ ರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟದೆ, ಅದು ದೇಹವನ್ನೆಲ್ಲ ಕೆಡಿಸುತ್ತದೆ. ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹತ್ತಿಸುತ್ತದೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ನೋಡ್ರಿ, ನಾಲಿಗೆ ಸುಲಭವಾಗಿ ಕೆಲವು ಜನರು ಏನು ಮಾಡ್ತಾ ಇರ್ತಾರೆ? ಸುಳ್ಳನ್ನು ಸುಲಭವಾಗಿ ಅದೇ ಸತ್ಯ ಇರ್ಬೋದೇನೋ ಎನ್ನುವಂಥ ರೀತಿಯಲ್ಲಿ ಏನು ಮಾಡ್ತಾ ಇರ್ತಾರೆ ರೀ? ಸುಳ್ಳನ್ನು ಹೇಳ್ತಾ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಯಾವತ್ತಿಗೂ ಕೂಡ ಸುಳ್ಳಿನ ನಾಲಿಗೆಯನ್ನು ಇಷ್ಟಪಡಲಾರದ ದೇವರಾಗಿದ್ದಾನೆ. ಮೊಟ್ಟ ಮೊದಲನೇದಾಗಿ ನಾವು ನೋಡಿದ್ದೇವೆ, ಜಂಬ ಕೊಚ್ಚಿಕೊಳ್ಳುವಂಥ ನಾಲಿಗೆ, ಹೊಟ್ಟೆ ಕಿಚ್ಚು ಪಡುವಂಥ ನಾಲಿಗೆ. ಅದು ಯಾರ ನಾಲಿಗೆ? ಅದು ಮಿರ್ಯಾಮಳ ನಾಲಿಗೆ. ಆಕೆ ಸ್ವಂತ ತಮ್ಮನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟು ಬೇಡವಾದ ಮಾತುಗಳನ್ನು ಆಡಿದ್ದಕ್ಕಾಗಿ ಆಕೆ ದೇವರಿಂದ ಶಿಕ್ಷೆಯನ್ನು ಹೊಂದಿಕೊಂಡ್ಲು ಪ್ರಿಯರೇ. ಎರಡನೇದಾಗಿ ಇವತ್ತಿಂದ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 4ನೇ ವಚನ.
ಆ ಆಸ್ತಿ ಇದ್ದಾಗ ನಿನ್ನದಾಗಿಯೇ ಇತ್ತಲ್ಲವೇ? ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲಿ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದಿ ಅಂದನು. ಹಲ್ಲೆಲೂಯಾ. ಇಲ್ಲಿ ಒಂದು ಕುಟುಂಬದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ಬರೆಸಿದ್ದಾರೆ ಪ್ರಿಯರೇ. ಆ ಕುಟುಂಬ ಯಾರ್ದಂದ್ರೆ ಅನನೀಯ ಮತ್ತು ಸಫೈರಳು ಎನ್ನುವಂಥ ದಂಪತಿಗಳಿರುವಂಥ ಕುಟುಂಬ. ಹಲ್ಲೆಲೂಯಾ. ಆ ಗಂಡ ಹೆಂಡತಿ, ಗಂಡನ ಹೆಸರೇನ್ರಿ ಅನನೀಯ, ಹೆಂಡತಿ ಹೆಸರೇನ್ರಿ ಸಫೈರಾ. ಅವರು ಜೀವಿಸ್ತಾ ಇರಬೇಕಾದ್ರೆ ಅವರು ದೇವರನ್ನು ಕಂಡುಕೊಂಡ್ರು. ಭಕ್ತಿಯ ಮಾರ್ಗದ ಕೆಳಗಡೆ ನೀವು ಯಾವ ರೀತಿಯಾಗಿ ಸೃಷ್ಟಿಕರ್ತನಾದ ದೇವರನ್ನು ತಿಳ್ಕೊಂಡಿದ್ದೀರೋ ಅವರು ಕೂಡ ಸೃಷ್ಟಿಕರ್ತನಾದ ದೇವರ ಕಡೆಗೆ ಬಂದಂಥ ಸಮಯದಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಸಮಯದಲ್ಲಿ ಸೇವೆ ಅಭಿವೃದ್ಧಿ ಆಗಬೇಕಾದ್ರೆ ಪ್ರಾರಂಭದ ಒಂದು ಗಳಿಗೆಯಲ್ಲಿ ಅವರು ತಮ್ಮಲ್ಲಿರುವಂಥ ಹಣವನ್ನು, ಆಸ್ತಿಯನ್ನು ಮಾರಿ ಸೇವೆಗೋಸ್ಕರವಾಗಿ ಅವ್ರು ಏನು ಮಾಡ್ತಾಯಿದ್ರು? ವಿನಿಯೋಗ ಮಾಡ್ತಾ ಇದ್ರು ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ಸಂದರ್ಭದಲ್ಲಿ ಇವರಿಗೂ ಇರ್ತಕ್ಕಂಥ ಹೊಲವನ್ನು ಇವ್ರು ಏನು ಮಾಡಿದರು? ಮಾರಿದ್ರು. ಬಂದಿರತಕ್ಕಂಥ ಹಣ ಅರ್ಧ ದೇವರಿಗಂತೇಳಿ ತೆಗೆದಿಟ್ರು, ಅರ್ಧ ತಮಗಂತೇಳಿ ತೆಗೆದಿಟ್ಕೊಂಡ್ರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಆ ರೀತಿಯಾಗಿ ತೆಗೆದಿಟ್ಟು ಅವರು ಪೇತ್ರ ಎನ್ನುವಂಥ ಭಕ್ತನ ಮುಂದುಗಡೆ ಬಂದು ಹೇಳ್ತಾ ಇದ್ದಾರೆ ಏನಂತೇಳಿ, ಹಣವನ್ನು ಅವರ ಪಾದಗಳ ಬಳಿಯಲ್ಲಿ ಇಟ್ಟಂಥ ಸಮಯದಲ್ಲಿ ಅವಾಗ ಪೇತ್ರನು ಕೇಳ್ತಾ ಇದ್ದಾನೆ, ಯೇಸು ಕ್ರಿಸ್ತನ ಶಿಷ್ಯನಾಗಿರುವಂಥ ಪೇತ್ರನು ಕೇಳ್ತಾ ಇದ್ದಾನೆ ಏನೆಂಬುದಾಗಿ. 2ನೇ ವಚನ ಓದ್ರಿ, 3ನೇ ವಚನ. ಆಗ ಪೇತ್ರನು ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನ ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನ ವಂಚಿಸಬೇಕೆಂದಿದ್ದಿ? ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ಆತ ತನ್ನ ಹೊಲವನ್ನು ಮಾರಿ ಹಣವನ್ನು ತಂದಿಟ್ಟು ಆತ ಏನಂತ ಹೇಳ್ತಾ ಇದ್ದಾನೆ? ಇಷ್ಟಕ್ಕೆ ಹೊಲ ಹೋಗಿದೆ, ಆದರೆ ಅರ್ಧ ಹಣ ಎಲ್ಲೈತಿನ್ನ ಮನೆಯಲ್ಲಿಟ್ಟಿದ್ದಾನೆ. ಹಲ್ಲೆಲೂಯಾ. ಇನ್ನು ಅರ್ಧ ಹಣ ಎಲ್ಲಿಟ್ಟಿದ್ದಾನ್ರಿ? ಮನೆಯಲ್ಲಿಟ್ಟಿದ್ದಾನೆ. ಆತಂದೇ ಹಣ ಅದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದರೆ ದೇವ್ರಿಗೆ ಕೊಟ್ಟಿದ್ದೀನಿ ಅಂತೇಳಿ ಹೇಳ್ತಾ ಇದ್ದಾನೆ. ಕೊಟ್ಟಿರ್ತಕ್ಕಂಥ ಹಣ ಇಲ್ಲ, ಹೊಲ ಇಷ್ಟಕ್ಕೆ ಹೋಗಿದೆ ಅಂತೇಳಿ ಹೇಳ್ತಾ ಇದ್ದಾನೆ. ಅರ್ಧ ಕೊಟ್ಟಿದ್ದಾನೆ, ಅರ್ಧ ಏನಿಟ್ಟಿದ್ದಾನೆ? ಮನೆಯಲ್ಲಿಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದು ಹಣ ಯಾರ್ದು? ಆತಂದೆ. ತನ್ನ ಹೃದಯದಲ್ಲಿ ಎಷ್ಟು ನಿರ್ಧಾರ ಮಾಡ್ಕೊಂಡಿರ್ತಾನೋ ಅಷ್ಟು ಹಣವನ್ನು ಆತ ಕೊಡಬೇಕಾಗಿತ್ತು. ಆತ ಹೇಳಬೇಕಾಗಿತ್ತು ಏನಂತೇಳಿ, ನಾನು ಇಷ್ಟಕ್ಕೆ ಮಾರಿದ್ದೇನೆ, ಅರ್ಧ ನನ್ನ ಖರ್ಚಿಗೆ ಬೇಕು, ಅರ್ಧ ಸೇವೆಗೋಸ್ಕರವಾಗಿ ನಾನು ವಿನಿಯೋಗ ಮಾಡ್ತಾ ಇದ್ದೀನಿ ಎಂಬುದಾಗಿ. ಆದರೆ ಅನನೀಯ ಏನಂತೇಳಿ ಹೇಳ್ತಾ ಇದ್ದಾನೆ? ನನ್ನ ಹೊಲ ಮಾರಾಟವಾಗಿರುವಂಥದ್ದು ಇಷ್ಟಕ್ಕೆ. ಹಲ್ಲೆಲೂಯಾ. ಇಷ್ಟು ಹಣವನ್ನು ನಾನು ತಂದು ನಿಮ್ಮ ಪಾದಗಳ ಬಳಿಯಲ್ಲಿ ಇಟ್ಟಿದ್ದೀನಿ ಅಂತೇಳಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಏನು ಮಾಡ್ತಾ ಇದ್ದಾನೆ ಅನನೀಯ? ಸುಳ್ಳು ಹೇಳ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ? ಸುಳ್ಳು ಹೇಳ್ತಾ ಇದ್ದಾನೆ. ಅದ್ರ ಸಲುವಾಗಿ ಕಾಣಿಕೆ ಕೊಡುವಾಗ ನೋಡ್ರಿ, ಹೆಚ್ಚು ಕಾಣಿಕೆ ಕೊಡುವಂಥ ಸಮಯದಲ್ಲಿ ಹೃದಯ ಒಂದು ಕಡೆಗೆ ಏನು ಅನಿಸ್ತಾ ಇರುತ್ತಾ? ಇಷ್ಟೊಂದು ಯಾಕೆ ಕೊಡಬೇಕು? ಹಲ್ಲೆಲೂಯಾ. ಕೆಲವೊಬ್ಬರಿಗೆ ಏನು ಅನಿಸುತ್ತೆ ರೀ, ಇಷ್ಟೊಂದು ಕಾಣಿಕೆ ಕೊಡಬೇಕಾ? ಇನ್ನೊಂದು ಹೃದಯ ಹೇಳ್ತಿರುತ್ತೆ, ಅಂದರೆ ಪವಿತ್ರಾತ್ಮ ದೇವರು ಹೇಳ್ತಿರ್ತಾನೆ, ಕೊಡು, ನಿನಗೆ ಇನ್ನೂ ಕೂಡ ಅಧಿಕವಾಗಿ ನಾನು ಕೊಡ್ತೀನಿ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅನೇಕ ಸಾರಿ ಕಾಣಿಕೆಯ ವಿಷಯದಲ್ಲಿ ನಾನು ಗುಲ್ಬರ್ಗದಲ್ಲಿ ಇರಬೇಕಾದ್ರೆ ಭಾಳ ಯೋಚನೆ. ಪ್ರತಿ ವಾರ ನಾನು ಮಂದಿರಕ್ಕೆ ಹೋಗ್ಬೇಕಾದ್ರೆ ನಾನು ಸಮ್ ಅಮೌಂಟ್ ಎಷ್ಟು ಅಂದರೆ ಹೆಚ್ಚಾಗಿಯೇ ನಾನು ಹಾಕುವಂಥವನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ 2-3 ಕಿಲೋಮೀಟ್ರ್ ಬಸ್ ಇಲ್ಲಾರ್ದೆ ನಡ್ಕೊಂಡು ಏನು ಮಾಡ್ತಾಯಿದ್ದೆ, ನಾನು ಹೋಗ್ತಾಯಿದ್ದೆ. ಆ ದುಡ್ಡಾದರೂ ನಾನು ಕಾಣಿಕೆಗೆ ಸೇವೆಗೋಸ್ಕರವಾಗಿ ನಾನು ಹಾಕಬೇಕು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕೆಲವೊಂದು ಸಾರಿ ಹಣ ಅಲ್ಲಿ ಕೊಟ್ಬಿಟ್ರೆ ಈ ಕಡೆ ನಮಗೆ ಈ ಥರ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ಕೆಲವೊಂದು ಸಾರಿ ಅನ್ನಿಸ್ತಾ ಇರುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದರೆ ಪ್ರತಿಯೊಬ್ಬರು ಹೆಂಗೆ ಮಾಡ್ಬೇಕಂತೆ, ಕಾಣಿಕೆ ಕೊಡುವಂಥ ಸಮಯದಲ್ಲಿ ತಾವು ಎಷ್ಟು ನಿರ್ಧಾರ ಮಾಡಿರ್ತಾರೋ ಅಷ್ಟೇ ದೇವರ ಸನ್ನಿಧಾನಕ್ಕೆ ಮುಟ್ಟಿಸ್ಬೇಕು. ಅರಿಕೆ ಮಾಡಿ ಅರಿಕೆ ತೀರಿಸಲಾರದೆ ಇರುವಂಥದ್ದು ಏನಂತೆ? ಪಾಪ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದೆ ವಾಕ್ಯ? ಅರಿಕೆ ಮಾಡಿಬಿಡ್ತೀವಿ ನಾವು ಬಾಯಿಲೆ. ಅದ್ರ ಸಲಗೆ ಒಂದು ಸಾರಿ ನೀವು ಪ್ರಸಂಗಿ ಗ್ರಂಥದ ಕಡೆಗೆ ಬನ್ನಿ. ಸಲ್ಮೋನ್ ಮಹಾರಾಜನು ಹೇಳ್ತಾ ಇದ್ದಾನೆ ಏನೆಂಬುದಾಗೆಂದರೆ 5ನೇ ಅಧ್ಯಾಯ 4ನೇ ವಚನ. 4-5 ಓದ್ಕೊಳ್ಳಿ. ನೀನು ದೇವರಿಗೆ ಹರಕೆಯನ್ನು ಕಟ್ಟಿದರೆ ಹರಕೆಯನ್ನು ತಡ ಮಾಡಬೇಡ. ನೀನು ದೇವರಿಗೆ ಹರಕೆಯನ್ನು ಕಟ್ಟಿದರೆ
ಅದನ್ನು ತೀರಿಸಲು ತಡ ಮಾಡಬೇಡ. ಆತನು ಮೂಢರಿಗೆ ಒಲಿಯನು. ನಿನ್ನ ಹರಕೆಯನ್ನು ಒಪ್ಪಿಸು. ನಿನ್ನ ಹರಕೆಯನ್ನು ಒಪ್ಪಿಸು. ನೀನು ಹರಸಿಕೊಂಡು ತೀರಿಸದೇ ಇರುವುದಕ್ಕಿಂತ ಹರಕೆ ಮಾಡಿಕೊಳ್ಳದೇ ಇರುವುದು ವಾಸಿ. ನಿನ್ನ ಬಾಯಿ ನಿನ್ನನ್ನು ಪಾಪಕ್ಕೆ ಗುರಿ ಮಾಡದಂತೆ ನೋಡಿಕೊ. ಇದು ಅಜಾಗ್ರತೆಯಿಂದ ಆಯಿತೆಂದು ದೂತನ ಮುಂದೆ ಹೇಳಬೇಡ. ದೇವರು ನಿನ್ನ ಮಾತಿಗೆ ರೋಷಗೊಂಡು ನಿನ್ನ ಕೈಗೆಲಸವನ್ನು ಹೇಗೆ ಹಾಳು ಮಾಡಬೇಕೆಂಬುದಾಗಿ. ಹಲ್ಲೆಲೂಯಾ. ಒಳ್ಳೆಯ ಮಾತನ್ನು ಹೇಳ್ತಾ ಇದ್ದಾರೆ. ಅರಿಕೆ ಮಾಡ್ತೀವಿ, ಆಯ್ತು ರೀ ಈ ಕಾರ್ಯ ಆಗಿಬಿಟ್ರೆ ಕೊಟ್ಬಿಡ್ತೀವಿ ಅಂತಾರೆ. ಮೊದಲಾಗಿ ಯಾರು ಹೇಳ್ತಾರೆ ಅಂದರೆ ಅವ್ರು ಕೊಡೋದೇ ಇಲ್ಲ ದೇವರಿಗೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೊದಲಾಗಿ ಆಯಿತು ಈ ಥರ ನಾವು ಕೊಟ್ಬಿಡ್ತೀವಿ ಈ ಕಾರ್ಯ ಆಗಿಬಿಟ್ರೆ ಅಂತೇಳಿ ಯಾರು ಹೇಳ್ತಾರೆ ಮೊದಲನೇದಾಗಿ ಅವರು ಕೊಡೋದು ಬಹಳ ರೇರ್. ಹಲ್ಲೆಲೂಯಾ. ಆದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಅರಿಕೆ ಮಾಡೋದಕ್ಕಿಂತ ನೀನು ಅರಿಕೆ ಮಾಡಲಾರದೆ ಇರುವಂಥದ್ದೇ ವಾಸಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇವ್ರು ಅಂದ್ಕೊಂಡಿದ್ದಾರೆ ಅರಿಕೆ ಮಾಡಿದ್ದಾರೆ ಈ ಹೊಲದಿಂದ ಬಂದಿರುವಂಥ ಹಣವೆಲ್ಲ ನಾವು ಯಾವುದಕ್ಕೆ ಕೊಡಬೇಕು? ದೇವರ ಸೇವೆಗೋಸ್ಕರವಾಗಿ ಕೊಡಬೇಕಂತೇಳಿ. ಆದರೆ ಅರ್ಧ ಹಣವನ್ನು ಎಲ್ಲಿ ಇಟ್ಕೊಂಡಿದ್ದಾರೆ? ಅವರು ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಪ್ರೇರ ಅವರು ಒಳಗಡೆ ಯಾರು ಹೋಗ್ಕೊಂಡಿದ್ದಾನೆ ಅಂತೇಳಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಸೈತಾನನು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸುಳ್ಳಾಡುವಂಥ ನಾಲಿಗೆಯನ್ನು ದೇವರು ಎಷ್ಟು ಮಾತ್ರಕ್ಕೂ ಕೂಡ ಇಷ್ಟಪಡುವುದಿಲ್ಲ. ಯಾರ ವಿಷಯವಾಗಿ ನಾವು ಸುಳ್ಳಾಡುವಂಥದ್ದು ಅವಶ್ಯಕವಿಲ್ಲ. ಯಾಕಂದರೆ ಸುಳ್ಳಾಡುವಂಥ ನಾಲಿಗೆಯನ್ನು, ಸುಳ್ಳಾಡುವಂಥ ಜನರನ್ನು ದೇವರು ಎಲ್ಲಿ ಹಾಕ್ತಾನಂತೆ? ಅಗ್ನಿ ನರಕದಲ್ಲಿ ಹಾಕ್ತಾನಂತೆ. ಒಂದು ಸಾರಿ ನೀವು ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 8ನೇ ವಾಕ್ಯವನ್ನು ಓದಿದ್ರಲ್ಲಿ ಸತ್ಯವೇದ ಹೇಳ್ತಾ ಇದೆ, ಎಲ್ಲ ಸುಳ್ಳುಗಾರರಂತ, ಬರೀ ಸುಳ್ಳು ಮಾತುಗಳನ್ನು ಮಾತಾಡುವಂಥವ್ರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ನಾಲಿಗೆ ಏನಾಗಿದೆ? ಕಿಚ್ಚಾಗಿದೆ. 8ನೇ ವಚನ ಓದ್ತಿರೋ ಒಂದು ಸಾರಿ. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಆಲ್ ಲಯರ್ಸ್. ಅಂದರೆ ಎಲ್ಲ ಬರೀ ಸುಳ್ಳನ್ನೇ ಹೇಳುವಂಥವ್ರು, ಪ್ರತಿ ವಿಷಯದಲ್ಲಿ ಸುಳ್ಳನ್ನು ಹೇಳುವಂಥವ್ರು. ಹಲ್ಲೆಲೂಯಾ. ಅಂಥವ್ರಿಗೆ ಸಿಗುವಂಥದ್ದು ಏನಂತೇಳಿ ವಾಕ್ಯ ಹೇಳ್ತಾ ಇದೆ, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳುರಿಯುವ ಕೆರೆಯೇ, ಅದು ಎರಡನೆಯ ಮರಣವು ಎಂದು ನನಗೆ ಹೇಳಿದನು. ಹಲ್ಲೆಲೂಯಾ. ಆ ಬೆಂಕಿ ಗಂಧಕಗಳುರಿಯುವಂಥ ಕೆರೆ ಅಂದರೆ ಯಾವುದದು? ನರಕ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬೆಂಕಿಗೆ ಸ್ವಲ್ಪ ಹೊತ್ತಿನ ಕೈ ಇಡ್ರಿ ನೋಡೋಣ. ಇಡ್ತೀರ? ಆ ನರಕದಲ್ಲಿ ಹೆಂಗಂತೆ ಆ ಬೆಂಕಿಯಿಂದನೇ ಸ್ನಾನ ಅಂತೆ. ಭಯಂಕರ ಒಂದು ಯಾತನೆಯ ಒಂದು ಸ್ಥಳ. ಅಲ್ಲಿಗೆ ಯಾರು ಹೋಗ್ತಾರೆ? ಸುಳ್ಳನ್ನು ಮಾತಾಡುವಂಥವ್ರು. ಕೆಲವೊಂದು ಸಾರಿ ಕೆಲವು ಜನರು ಇರ್ತಾರೆ, ಇಲ್ಲೇ ಇರ್ತಾರೆ. ಫೋನ್ ಬಂದಾಗಿಂದಂತೂ ಸುಳ್ಳು ಎನ್ನುವಂಥದ್ದು ವಿಪರೀತ ಹೆಚ್ಚಾಗಿದೆ. ಇದು ಬಂದಾಗಿಂದ ಬರೀ ಸುಳ್ಳು ಸುಳ್ಳು ಸುಳ್ಳು. ಅನೇಕ ಜನರು ಸುಳ್ಳಿನ ಮೇಲೇ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲೇ ಇರ್ತಾರೆ, ಆಯ್ತು ಎಲ್ಲಿದ್ದೀನಿ ಅಂತ ಹೇಳ್ತಾರೆ, ಸಿಂಧನೂರಾಗ ಅದೀನಿ ರೀ ಅಂತೇಳಿ ಅಂತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಜನರು ಭಾಳ ಇವ ಅಂಥ ದಿವಸಗಳಲ್ಲಿ ಏನಾಗಿದ್ದಾರೆ? ಕೆಟ್ಟು ಹೋಗಿದ್ದಾರೆ. ಮೋಸದ ಆತ್ಮಗಳು, ವಂಚನೆಯ ಆತ್ಮಗಳು ಜನರ ಒಳಗಡೆ ಒಕ್ಕೊಂಡಿದ್ದಾವೆ. ಸೈತಾನನ ಕಾರ್ಯಗಳು ಜನರ ಒಳಗಡೆ ಒಕ್ಕೊಂಡಿದ್ದಾವೆ. ನಾಲಿಗೆಯನ್ನು ದೇವರಿಗೆ ಕೊಡಲಾರದೆ ದೆವ್ವಕ್ಕೆ ಏನು ಮಾಡಿದ್ದಾರೆ ಜನರು ಇವತ್ತಿನ ದಿನ ಕೊಟ್ಟಿದ್ದಾರೆ ಪ್ರೇರಿ. ಈ ಅನನೀಯನು ಕೂಡ ಯಾರಿಗೆ ಸುಳ್ಳು ಹೇಳ್ತಾ ಇದ್ದಾನೆ? ದೇವರಿಗೆ ಸುಳ್ಳು ಹೇಳ್ತಾ ಇದ್ದಾನೆ. ಮನುಷ್ಯರಿಗೆ ಸುಳ್ಳು ಹೇಳಿರೋದಕ್ಕಿಂತ ದೇವರಿಗೆ ಸುಳ್ಳು ಹೇಳಿರುವಂಥ ಪರಿಣಾಮ ದೊಡ್ಡದಾಗಿರ್ತಕ್ಕಂಥ ಪರಿಣಾಮ ಪ್ರೇರಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನು ತನ್ನದಾಗಿರುವಂಥ ಆಸ್ತಿಯನ್ನು ತಾನು ನಿಜ ಹೇಳಿದರೆ ಏನು ಕೂಡ ಆತನಿಗೆ ಆಗ್ತಾ ಇರಲಿಲ್ಲ. ಅರ್ಧ ನಾನು ಇಟ್ಕೊಂಡಿದ್ದೀನಿ, ಅರ್ಧ ನಾನು ದೇವರಿಗೆ ಕೊಟ್ಟಿದ್ದೀನಿ ಅಂತೇಳಿ. ಆದರೆ ಈತನೇನು ಹೇಳ್ತಾ ಇದ್ದಾನೆ? ಹೊಲ ಮಾರಿದಷ್ಟಕ್ಕೆ ನಾನು ಎಲ್ಲವನ್ನು ನಾನು ಒದಗಿಸಿ ದೇವರಿಗೆ ಕೊಟ್ಟಿದ್ದೀನಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕಿಂತ ಮುಂಚಿತವಾಗಿ ನೀವು ಒಂದು ಸಾರಿ ಅದೇ 4ನೇ ಅಧ್ಯಾಯ 36ನೇ ವಚನ ಓದ್ರಿ. ಅದೇ ಅಪೊಸ್ತಲರ ಕೃತ್ಯಗಳು. ಈ ಪ್ರಕಾರ ಮಾಡಿದವರೊಳಗೆ ಕುಪ್ರ ದ್ವೀಪದಲ್ಲಿ ಹುಟ್ಟಿದ ಲೇವಿಯನಾಗಿದ್ದ ಯೋಸೇಫನೆಂಬುವನು ಒಬ್ಬನು. ಅವನಿಗೆ ಅಪೊಸ್ತಲರು ಬಾರ್ನಬ ಅಂದರೆ ಧೈರ್ಯದಾಯಕ ಎಂದು ಹೆಸರಿಟ್ಟಿದ್ದರು. ಅವನು ತನಗಿದ್ದ ಭೂಮಿಯನ್ನು ಮಾರಿ ಬಂದ ಹಣವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಹಲ್ಲೆಲೂಯಾ. 2 ಕುಟುಂಬಗಳನ್ನು ನೋಡ್ತಾ ಇದ್ದೇವೆ. ಮೊದಲನೇ ಕುಟುಂಬ ಯಾವುದ್ರಿ?
ಅನನೀಯ ಸಫೈರಳ ಕುಟುಂಬ. ಎರಡನೇ ಕುಟುಂಬ ಯಾವುದ್ರಿ? ಯೋಸೇಫ ಎನ್ನುವಂಥ ವ್ಯಕ್ತಿಯ ಕುಟುಂಬ. ಆತನು ತನಗಿರುವಂಥದ್ದನ್ನೆಲ್ಲ ಮಾರಿ ದೇವರ ಒಂದು ಸನ್ನಿಧಾನಕ್ಕೆ ಆತ ಒಪ್ಪಿಸಿದ. ಹಂಗಾದ್ರೆ ಅಯ್ಯರೇ, ನಾವು ನಮ್ಮ ಮನೆಗಳೆಲ್ಲ ಹೊಲಗಳೆಲ್ಲ ಮಾರ್ಕೊಂಡು ಕೊಡಬೇಕೇನ್ರಿ? ಕೊಡೋದು ಬೇಕಾಗಿಲ್ಲ. ಹಲ್ಲೆಲೂಯಾ. ನೀನು ದೇವರಿಗೆ ನಿನ್ನ ಹೃದಯವನ್ನು ಕೊಡುವವನಾಗಬೇಕು. ನೀನು ದುಡಿದಿರುವಂಥ ಕಷ್ಟಾರ್ಜಿತವನ್ನು ನೀನು ದೇವರ ಸನ್ನಿಧಾನಕ್ಕೆ ಮುಟ್ಟಿಸುವವನು ಆಗಬೇಕು. ಮುಟ್ಟಿಸುವಾಗ ದುಃಖದಿಂದ ಕೊಟ್ಟರೆ ನಿನಗೆ ಆಶೀರ್ವಾದ ಬರೋದಿಲ್ಲ. ಹಲ್ಲೆಲೂಯಾ. ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಒಂದು ಭಾಗ್ಯ ಎಂಬುದಾಗಿ ನಾವು ಇದೇ ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಒಂದು ಸಾರಿ ನೀವು ತೆಗಿತೀರಾ ವಾಕ್ಯ? ಒಂದು ನಿಮಿಷ ತರ್ರಿ. ಹಲ್ಲೆಲೂಯಾ. 20ನೇ ಅಧ್ಯಾಯ 35ನೇ ವಾಕ್ಯ. ಎಲ್ಲ ವಿಷಯಗಳಲ್ಲಿ ನಾನು ನಿಮಗೆ ಮಾದರಿ ತೋರಿಸಿದ್ದೇನೆ. ನೀವು ಹಾಗೆಯೇ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ ಕರ್ತನಾದ ಯೇಸು ತಾನೇ ಹೇಳಿದ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕು ಅಂದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದು ಹೆಚ್ಚಿನ ಭಾಗ್ಯ. ಈ ಅನನೀಯ ಸಫೈರಳು ದೇವರಿಗೆ ಸುಳ್ಳಾಡಿದ ಕಾರಣಕ್ಕಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಭಯಂಕರವಾಗಿರ್ತಕ್ಕಂಥ ಶಿಕ್ಷೆಯನ್ನು ಅವರು ಹೊಂದಿಕೊಂಡ್ರು. ಪ್ರಿಯರೇ, ಸೈತಾನನನ್ನು ನಮ್ಮ ಒಳಗಡೆ ನಾವು, ಸೈತಾನನ ಆಲೋಚನೆಗಳನ್ನು ನಮ್ಮ ಒಳಗಡೆ ನಾವು ಸೇರಿಸಿಕೊಳ್ಬಾರ್ದು. ಸೃಷ್ಟಿಕರ್ತನ ದೇವರು ನಂಬಿದಂಥ ನೀವು ಈ ಒಂದು ವಿಷಯದಲ್ಲಿ ಮಾತ್ರವಲ್ಲ, ಎಲ್ಲ ವಿಷಯದಲ್ಲಿ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನೀವು ಜೀವಿಸುವವರು ಆಗಬೇಕು. ದೇವ್ರ ವಾಕ್ಯ ಹೇಳ್ತಾ ಇದೆ, ಆತನು ಸುಳ್ಳಾಡಿದ, ಆದರೆ ಸುಳ್ಳಾಡಿದ ಕಾರಣಕ್ಕಾಗಿ ಆತನು ಸುಳ್ಳು ಎಂಬುದಾಗಿ ಅಲ್ಲೇ ಒಪ್ಕೊಂಡಿದ್ರೆ ಆತನಿಗೆ ಯಾವ ಒಂದು ತಪ್ಪಾದಂಥ ಘಟನೆ ನಡೀತಾ ಇರಲಿಲ್ಲ, ದುರ್ಘಟನೆ ನಡೀತಾ ಇರಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೋಡ್ರಿ, ಸುಳ್ಳನ್ನು ಸಮರ್ಥನೆ ಮಾಡಿಕೊಳ್ಳುವಂಥವರೇ ಹೆಚ್ಚಿರ್ತಾರೆ. ಹಲ್ಲೆಲೂಯಾ. ಸುಳ್ಳನ್ನು ಏನು ಮಾಡಬಾರ್ದು? ನಾವು ಸಮರ್ಥನೆ ಮಾಡಬಾರ್ದು. ಇರುವಂಥದ್ದನ್ನು ನಾವು ಒಪ್ಪಿಕೊಳ್ಳುವಂಥವ್ರಾಗಬೇಕು. ಹೌದ್ರಿ, ನಿಜವಾಗ್ಲೂ ಈ ಥರ ಮಾಡಿದ ಅದು ನನ್ನ ತಪ್ಪಾಗಿದೆ ಅಂತ ಹೇಳಿ. ಹಲ್ಲೆಲೂಯಾ. ಯಾರು ಸಮರ್ಥನೆ ಮಾಡ್ಕೊಳ್ತಾರೆ ಅಂದರೆ ಅವ್ರು ಇನ್ನೂ ಒಂದು ಸುಳ್ಳು ಮುಚ್ಚಾಕ ಇನ್ನೂ 100 ಸುಳ್ಳು ಹೇಳ್ಬೇಕಾಗತ್ತೆ. ಹಲ್ಲೆಲೂಯಾ. ಒಂದು ಸುಳ್ಳು ಮುಚ್ಚಾಕಕ್ಕೆ ಎಷ್ಟು ಸುಳ್ಳು ಹೇಳ್ಬೇಕ್ರಿ? ಇನ್ನೂ 100 ಸುಳ್ಳು. ಆ 100 ಸುಳ್ಳು ಮುಚ್ಚಾಕಕ್ಕೆ ಇನ್ನೂ 1000 ಸುಳ್ಳು ಹೇಳ್ಬೇಕಾಗತ್ತೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ಈ ಅನನೀಯ ಸಫೈರಳು ಅವರು ತಾವು ಭೂಮಿ ಮಾರಿ ಬಂದಿರತಕ್ಕಂಥ ಹಣದಿಂದ ಪರಿಪೂರ್ಣವಾಗಿ ದೇವರಿಗೆ ಕೊಟ್ಟಿದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ಅವ್ರು ಏನು ಮಾಡಿಲ್ಲ? ಕೊಟ್ಟಿಲ್ಲ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಭಕ್ತರು ಕೆಲವು ಜನರು ಹೆಂಗಿರ್ತಾರೆ ಅಂದರೆ, ಯೇಸು ಸ್ವಾಮಿನೇ ನಂಬಿವ್ರಿ, ಬೇರೆ ಕಡೆ ಎಲ್ಲಿ ಹೋಗ್ತಾ ಇಲ್ಲ ಅಂತೇಳಿ ಕೆಲವು ಜನ ಹೇಳ್ಕೊಳ್ತಾರೆ. ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ, ಎಲ್ಲ ಮಾಡ್ತಿರ್ತಾರೆ ಮತ್ತೆ. ಹಲ್ಲೆಲೂಯಾ. ಯೇಸು ಸ್ವಾಮಿನೇ ನಂಬಿದ್ದೀವಿ, ಯಾವುದಕ್ಕೆ ನಾವು ಹೋಗಲ್ಲ, ಯಾವುದು ಮನುಷ್ಯರು ಮಾಡಿದಂಥ ವಿಗ್ರಹಕ್ಕೆ ನಾವು ಕೈ ಮುಗಿಯಲ್ಲ, ಅದರಲ್ಲಿ ಏನೂ ಇಲ್ಲ ಅಂಥೇಳಿ ನಮ್ಮ ಮುಂದೆ ಹೇಳ್ತಿರ್ತಾರಲ್ಲ, ಎಲ್ಲ ಕಡೆಗೆ ಅವ್ರು ಏನು ಮಾಡ್ತಾ ಇರ್ತಾರೆ? ಓಡಾಡ್ತಾ ಇರ್ತಾರೆ. ಆ ಸುಳ್ಳು ಹೇಳುವಾಗ ಯಾರ ಬಳಿಯಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ ಅವರು? ದೇವರು ನೇಮಿಸಿದಂಥ ಸೇವಕರ ಬಳಿಯಲ್ಲಿ. ದೇವರ ಬಳಿಯಲ್ಲಿ ಸುಳ್ಳು ಹೇಳಿದಾಗ ಆ ಸುಳ್ಳು ಅವ್ರನ್ನ ಎಲ್ಲಿಗೆ ನಡೆಸುತ್ತೆ? ಅದು ನರಕಕ್ಕೆ. ಅಲ್ಲೆಲ್ಲೂ ಎಲ್ಲ ಸುಳ್ಳುಗಾರರು ಎಲ್ಲಿಗೆ ಹೋಗ್ತಾರಂತೆ? ನರಕದಲ್ಲಿ ಹೋಗ್ತಾರೆ. ಆದರೆ ಇವರಿಗೆ ಆಗಿರುವಂಥ ಕಾರ್ಯ ಏನೆಂಬುದಾಗಿ ಅಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ, ಯಾವಾಗ ಈ ಸುಳ್ಳನ್ನು ಆ ವ್ಯಕ್ತಿ ಹೇಳಿದನು, ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ ದೇವರಿಗೆ ಆಡಿದಿ ಅಂದನು. ಈ ಮಾತುಗಳನ್ನು ಅನನೀಯನು ಕೇಳಿದ ಕೂಡಲೇ ಬಿದ್ದು ಪ್ರಾಣ ಬಿಟ್ಟನು. ಹಲ್ಲೆಲೂಯಾ. ಸುಳ್ಳು ಈ ಮನುಷ್ಯನಿಗೆ ಅಕಾಲವಾದ ಮರಣವನ್ನು ತಂದಿಡ್ತು. ಹಲ್ಲೆಲೂಯಾ. ಕೆಲವೊಬ್ಬರು ಬರೀ ಅದೇ ಏನಂತೀವಿ, ನಾಲಿಗೆ ಆಡಿಸ್ತೈತ್ರಿ ಅದ್ರಂಗೆ ಆಗ್ಬಿಡ್ತಂತಿರ್ತಾರೆ ಕೆಲವು ಜನ. ಏನು ಬರೀ ಸಾಯ್ಬೇಕು ಎಣ್ಣೆ ಕುಡಿಬೇಕಂತಿದ್ದ, ಕುಡ್ದ ಹೋಗ್ಬಿಟ್ಟ, ಸತ್ತ ಹೋಗ್ಬಿಟ್ಟ. ಹಲ್ಲೆಲೂಯಾ. ಕೆಲವು ಜನರು ನೋಡಿ ಬರೀ ಸಾವನ್ನೇ ಕೋರ್ಕೊಳ್ತಾ ಇರ್ತಾರೆ. ಕಷ್ಟ ಎಲ್ರಿಗೂ ಬರ್ತಾವ್ರಿ. ಆ ಕಷ್ಟವನ್ನು ಎದುರಿಸುವವನೇ ನಿಜವಾಗಿರ್ತಕ್ಕಂಥ ಭಕ್ತ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು 1ನೇ ಅಧ್ಯಾಯ 12ನೇ ವಚನ ಯಾಕೋಬನು ಬರೆದ ಒಂದು ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಕಷ್ಟವನ್ನು ಸಹಿಸಿಕೊಳ್ಬೇಕು.
ಕಷ್ಟ ಯಾರಿಗಿಲ್ಲ ಹೇಳ್ರಿ, ಎಲ್ಲರಿಗೂ ಕೂಡ ಕಷ್ಟಗಳು ಇದ್ದಾವೆ. ಆದರೆ ಆ ಕಷ್ಟ ದೇವರಿಂದ ಬಂದಿರತಕ್ಕಂಥ ಒಂದು ಶೋಧನೆಯನ್ನು ಯಾರು ಸಹಿಸಿಕೊಳ್ತಾರೋ ಅವರಿಗೆ ಅತ್ಯಧಿಕವಾಗಿರ್ತಕ್ಕಂಥ ಆಶೀರ್ವಾದ ಎನ್ನುವಂಥದ್ದು ಮುಂದುಗಡೆ ಇರುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಜೀವವೆಂಬ ಜಯಮಾಲೆ ನಾವು ಹೊಂದಿಕೊಳ್ಬೇಕಾದ್ರೆ ಕಷ್ಟವನ್ನು ಸಹಿಸಿಕೊಂಡಾಗ, ಕಷ್ಟ ಬಂದಾಗ ಮಾತ್ರ ನಾವು ತಾಳ್ಮೆಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ತಾಳ್ಮೆ ಎಲ್ಲರಿಗೂ ತಾಳ್ಮೆ ಇರಲ್ಲ, ಕೆಲವೊಬ್ಬರಿಗೆ ಅಸಲು ತಾಳ್ಮೆ ಎಂಬುದೇ ಇರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬರೀ ಕೋಪದಲ್ಲಿ ಅವರು ಇರ್ತಾರೆ ಪ್ರೇರೆ. ಆದರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ಕಷ್ಟಗಳು ಬರ್ತಾವೋ ಇನ್ನೊಬ್ಬರ ಕುರಿತಾಗಿ ನಾವು ನೋಡುವಾಗ ಏನಾಗುತ್ತೆ ರೀ, ಅವ್ರ ಮೇಲೆ ನಮಗೆ ಕರುಣೆ ಹುಟ್ಟುತ್ತೆ, ಅವ್ರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡೋದಕ್ಕೆ ನಮಗೆ ಸಹಾಯವಾಗುತ್ತೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದ್ಸಾರಿ ಓದ್ತೀರಾ ಐರಾಜ್ ಅವರದು 1:12 ಓದ್ತೀರಿ, ಯಾಕೋಬನ ಪತ್ರಿಕೆ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕಷ್ಟವನ್ನು ನಾವು ಸಹಿಸಿಕೊಳ್ಳುವಂಥವರಾಗಬೇಕು. ಹಲ್ಲೆಲೂಯಾ. ಕಷ್ಟದಲ್ಲಿ ಸಹನೆ ಎನ್ನುವಂಥದ್ದು ಹುಟ್ಟುತ್ತೆ. ಕಷ್ಟನೇ ಬರಲ್ಲ ಅಂದರೆ ಸಹನೆ ಎನ್ನುವಂಥದ್ದು ಬರೋದಕ್ಕೆ ಸಾಧ್ಯ ಇಲ್ಲ. ಕಷ್ಟವನ್ನು ದಾಟಿ ಮೇಲ್ಗಡೆ ಬಂದವನು ಬೀಳೋದಿಲ್ಲ. ಕಷ್ಟ ಇರಲಾರ್ದ ಬರೀ ಸುಖವನ್ನು ಅನುಭವಿಸಿದವನು ದಪ್ಪ ಅಂತೇಳಿ ಏನು ಮಾಡ್ತಾನೆ ರೀ, ಕೆಳಗೆ ಬೀಳ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕೆಲವೊಬ್ರು ಆಟ ಆಡ್ತಾ ಇರ್ತಾರೆ, ಎಲೆ ಆಟ ಆಡ್ತಾರೆ, ಓಸೆ ಆಟ ಆಡ್ತಾರೆ, ಅವ್ರಿಗೆ ಹಣ ಬಂದುಬಿಡುತ್ತೆ, ಬಂದಿದ್ದಂಗೆ ಸ್ಥಿರವಾಗಿರುತ್ತೆ, ಕಂಪ್ಲೀಟಾಗಿ ಇನ್ನೂ ಹೆಚ್ಚು ಬರುತ್ತೆ ಅಂತೇಳಿ ಹಾಕ್ತಾರೆ, ಎಲ್ಲ ಇದ್ದದ್ದೆಲ್ಲ ಬಳಕೊಂಡು ಹೋಗ್ಬಿಡುತ್ತೆ. ಅವ್ರೇನು ಕಷ್ಟಪಟ್ಟಿರಲ್ಲ, ಹೇಳ್ಪಟ್ಟಿರಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದರೆ ಕಷ್ಟದಿಂದ ದುಡಿದಂಥ ಹಣವನ್ನು ವಿನಿಯೋಗ ಮಾಡುವಂಥದ್ದರ ವಿನಿಯೋಗ ಯಾವ ರೀತಿಯಾಗಿ ಮಾಡಬೇಕೆನ್ನುವಂಥ ಒಂದು ಜ್ಞಾನ ಬಹಳ ಮುಖ್ಯ ಪ್ರಿಯರೇ. ವ್ಯರ್ಥವಾದ ಕಾರ್ಯಗಳಿಗೆ ಕಷ್ಟಪಟ್ಟಿರ್ತಕ್ಕಂಥ ಹಣವನ್ನು ಏನು ಮಾಡಲ್ಲ, ವಿನಿಯೋಗ ಮಾಡಲ್ಲ. ಇವು ಹಂಗೆ ಸುಲಭವಾಗಿ ಬಂದಿರ್ತಾವಲ್ಲ ಹಣ, ಅವೆಲ್ಲ ಮೋಸದ ಕಾರ್ಯಗಳನ್ನು ಮಾಡಿ ಅವುಗಳನ್ನು ಇಚ್ಛೆ ಬಂದಂಗೆ ಏನು ಮಾಡ್ತಾರೆ, ಖರ್ಚು ಮಾಡ್ತಾರೆ. ಕುಟುಂಬವನ್ನು ಸಾಕೋದಕ್ಕೆ ಅದನ್ನು ಉಪಯೋಗ ಮಾಡಲ್ಲ ಪ್ರಿಯರೇ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಅನನೀಯ ಸಫೈರಳು ದೇವರಿಗೆ ಸುಳ್ಳಾಡಿದ ಕಾರಣಕ್ಕಾಗಿ ಅಕಾಲ ಮರಣಕ್ಕೆ ಅವರು ತುತ್ತಾದರು, ಸತ್ಯ ಹೋದರು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅದ್ರ ಸಲುವಾಗಿ ಸುಳ್ಳಾಡುವಂಥ ನಾಲಿಗೆ ನಮ್ಮಲ್ಲಿ ಯಾರಿಗೂ ಕೂಡ ಇರಬಾರ್ದು. ಒಂದು ಸಾರಿ ನೀವು ಸತ್ಯವೇದದಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ ನೀವು ನೋಡಿದ್ದೆ, ಅದರಲ್ಲಿ ಸತ್ಯವೇದ ಹೇಳ್ತಾ ಇದೆ. ಎಫೆಸದವರಿಗೆ ಬರೆದ ಪತ್ರಿಕೆ ತೆಗೆದು ಒಂದು ಸಾರಿ, ನಿಮಿಷ, 25ನೇ ವಾಕ್ಯ. 4:25. ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ, ಯಾಕಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಇವತ್ತಿನಿಂದ ಒಂದು ವೇಳೆ ಯಾರಲ್ಲಿ ನಿಮಗೇನಾದರೂ ಸುಳ್ಳಿನ ನಾಲಿಗೆ ಎನ್ನುವಂಥದ್ದಿದ್ರೆ ಸಡನ್ನಾಗಿ ಬರುತ್ತೆ, ಅದು ಏನು ಮಾಡೋಕ್ಕಾಗಲ್ಲ. ಕೆಲವೊಬ್ರು ಇಲ್ಲೇ ಇರ್ತಾರೆ, ಹಂಗೆ ಸುಳ್ಳು ಹೇಳ್ತಾ ಇರ್ತಾರೆ. ಹಲ್ಲೆಲೂಯಾ. ಆ ಸುಳ್ಳಿನ ನಾಲಿಗೆ ಇರಬಾರ್ದು. ಆ ಸುಳ್ಳಿನ ನಾಲಿಗೆ ನಿಮ್ಮನ್ನು ಏನು ಮಾಡುತ್ತೆ, ನರಕಕ್ಕೆ ನಡೆಸುವಂಥ. ಇಲ್ಲರಿ ನಾವು ರಕ್ಷಣೆ ಹೊಂದೀವ್ರಿ, ನಮಗೆ ಪರಲೋಕನೇ ಸಿಗುತ್ತೆ ಅನ್ಕೊಂಬೇಡ್ರಿ. ಯಾರು ನಡೀತಾರೋ ಅವರಿಗೆ ಪರಲೋಕ. ಅಡ್ಮಿಷನ್ ಮಾಡಿಸಿ ಮನೇಲಿ ಕುಂತ್ಕೊಂಡ್ರಪ್ಪ ಅಂದ್ರೆ ಉಪಯೋಗ ಇಲ್ಲ. ಅಡ್ಮಿಷನ್ ಮಾಡಿಸಿರಿ ಪರಲೋಕಕ್ಕೆ, ಅದಕ್ಕೆ ನೀವೇನು ಮಾಡ್ಬೇಕು, ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳಬೇಕು. ಹಲ್ಲೆಲೂಯಾ. ಲೋಕದವ್ರು ಅವರು ಇವರು ಏನೇನೋ ಅಂತಾರೆ, ಅಂದಾಗ ಸಹಿಸಿಕೊಳ್ಳುವಂಥ ಸ್ವಭಾವ ಬೇಕು. ಅವರು ಓದಿರ್ತಾರೆ ಅಂತೇಳಿ ನೀವು ಓದಿದ್ರಪ್ಪ ಅಂದ್ರೆ ಏನಾಗುತ್ತೆ, ಭಕ್ತಿವಂತರು ನೀವು ಅಲ್ಲ. ಹಲ್ಲೆಲೂಯಾ. ನಾಯಿಗಳು ಒದರ್ತಾ ಇರ್ತವೆ, ನಾವು ಸುಮ್ಮನೆ ಇರಬೇಕು. ಹಲ್ಲೆಲೂಯಾ. ಅದ್ರ ಸಲ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಸುಳ್ಳಾಡುವುದನ್ನು ನೀವು ಬಿಟ್ಟು ಬಿಟ್ಟು ಪ್ರತಿಯೊಬ್ಬನು ಸತ್ಯವನ್ನೇ ಆಡಬೇಕು. ಅನನೀಯ ಸಫೈರಳು ಸುಳ್ಳಾಡಿದ ಕಾರಣಕ್ಕಾಗಿ ಮೊದಲನೇದಾಗಿ ಗಂಡ ಸತ್ತ, ಎರಡನೇದಾಗಿ ಆಯಮ್ಮ ಬಂದು, ಆಯಮ್ಮ ಕೂಡ ಏನು ಮಾಡ್ತಾ ಇದ್ದಾಳೆ, ಸುಳ್ಳನ್ನೇ ಹೇಳ್ತಾ ಇದ್ದಾಳೆ. ಆ ವಾಕ್ಯ ಮುಂದುವರೆದ್ರಿ ಒಂದು ಸಾರಿ, 5ನೇ ಅಧ್ಯಾಯ ತೆಗೆದಿದ್ದೀರಾ, 7ನೇ ವಚನ. ನೀವು ಅವರೊಂದಿಗೆ ಪಾಲುಗಾರರಾಗಬೇಡಿರಿ. 5ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು. ಸುಮಾರು 3 ಗಂಟೆ ಹೊತ್ತಿನ ಮೇಲೆ ಅವನ ಹೆಂಡತಿಯು ನಡೆದ ಸಂಗತಿಯನ್ನು ತಿಳಿಯದೆ ಒಳಗೆ ಬಂದಳು. ಪೇತ್ರನು ಆಕೆಯನ್ನು ನೋಡಿ, ನೀವು ಆ ಹೊಲವನ್ನು ಮಾರಿದ್ದು ಇಷ್ಟೇ ಹಣಕ್ಕೋ, ನನಗೆ ಹೇಳು ಎಂದು ಕೇಳಲು ಆಕೆಯು ಹೌದು ಇಷ್ಟಕ್ಕೆ ಅಂದಳು. ನೋಡು, ಆಕೆನೂ ಸುಳ್ಳು ಹೇಳ್ತಾ ಇದ್ದಾಳೆ. ಗಂಡಂದು ಉಳಿಸ್ಬೇಕಲ್ಲ,
ಗಂಡ ಸತ್ತಿರೋದು ಆಕೆಗೆ ಗೊತ್ತಿಲ್ಲ. ಸತ್ತಿರ್ತಕ್ಕಂಥ ಆತನನ್ನು 4 ಜನ ಯೌವನಸ್ಥರು ಬಂದು ಏನು ಮಾಡಿಬಿಟ್ರು, ಹೊತ್ಕೊಂಡು ಹೋಗ್ಬಿಟ್ರು ಸಮಾಧಿ ಮಾಡೋದಕ್ಕೆ. ಆ ಸಂಗತಿ ತಿಳಿಲಾರ್ದು ಹೆಂಡತಿ ಬರ್ತಾ ಇದ್ದಾಳೆ 3 ಗಂಟೆ ಸುಮಾರಿಗೆ. ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಇಷ್ಟೇ ಹಣಕ್ಕೆ ಮಾರಿದ್ರೆ, ಇಲ್ಲಪ್ಪ ಇಷ್ಟು ಹಣಕ್ಕೆ ಮಾರಿಲ್ಲ, ಸ್ವಲ್ಪ ಇಟ್ಕೊಂಡಿವಿ, ಸ್ವಲ್ಪ ಕೊಟ್ಟಿವಿ ಅಂತೇಳಿ ಒಂದೇ ಮಾತು ಅಂದಿದ್ರೆ ಆಕೆ ಪ್ರಾಣ ಹಾರಿ ಹೋಗ್ತಾ ಇರಲಿಲ್ಲ. ಆದರೆ ಆಕೆ ಏನು ಮಾಡ್ತಾ ಇದ್ದಾಳೆ, ಪುನಃ ಸುಳ್ಳು ಏನು ಮಾಡ್ತಾ ಇದ್ದಾಳೆ, ಹೇಳ್ತಾ ಇದ್ದಾಳೆ ಪ್ರೇಯರಲ್ಲಿ ನೋಡ್ರಿ ಒಂದ್ಸಾರಿ ನೀವು. ಆಗ ಪೇತ್ರನು ಆಕೆಗೆ, ನೀವಿಬ್ಬರು ಕರ್ತನ ಆತ್ಮನನ್ನ ಪರೀಕ್ಷಿಸುವುದಕ್ಕೆ ಯಾಕೆ ಒಡಂಬಟ್ಟಿರಿ? ಅಗೋ ನಿನ್ನ ಗಂಡನನ್ನ ಹೂಣಿಟ್ಟವರು ಬಂದು ಬಾಗಿಲಲ್ಲಿ ಕಾಲಿಟ್ಟಿದ್ದಾರೆ, ನಿನ್ನನ್ನೂ ಹೊತ್ತುಕೊಂಡು ಹೋಗುವರು ಎಂದು ಹೇಳಿದನು. ಕೂಡಲೇ ಆಕೆಯು ಅವನ ಪಾದಗಳ ಮುಂದೆ ಬಿದ್ದು ಪ್ರಾಣ ಬಿಟ್ಟಳು. ಯೌವನಸ್ಥರು ಒಳಗೆ ಬಂದು ಆಕೆಯು ಸತ್ತಿರುವುದನ್ನು ಕಂಡು ಆಕೆಯನ್ನು ಹೊತ್ತುಕೊಂಡು ಹೋಗಿ ಗಂಡನ ಮಗ್ಗಲಲ್ಲಿ ಹೂಣಿಟ್ಟರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ನೋಡ್ರಿ, ಸುಳ್ಳನ್ನು ದೈವ ಸೇವಕರ ಮುಂದೆ ನೀವು ಹೇಳಬೇಡ್ರಿ. ಹಲ್ಲೆಲೂಯಾ. ಪೇತ್ರನ ರೀತಿಯಲ್ಲಿ ನಾವು ಶಾಪವನ್ನು ಹಾಕಲ್ಲ. ಇರಲಿ ದೇವ್ರಿ, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಅವ್ರ ಜೀವಿತ ಇನ್ನೂ ಕೂಡ ಏನಾಗಲಿ ಬದಲಾಗಿಲ್ಲ, ಬದಲಾಗುವಂತೆ ನೀನು ಮಾಡು. ಶಾಪ ಈಸಿಯಾಗಿ ಹಾಕ್ಬೋದು ನಾಲಿಗೆಯಿಂದ. ಹಲ್ಲೆಲೂಯಾ. ಆ ಶಾಪ ನಡೆದರೆ ಪ್ರಾಣ ಆಮೇಲೆ ನೋವಾಗುವಂಥದ್ದು ಯಾರಿಗೆ? ನಮಗೆ ನೋವಾಗುತ್ತೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಅಪ್ಪರು ಭಾಳ ಸರಿ ಹೇಳ್ತಾ ಇರ್ತಾರೆ, ಅವ್ರ ಬಾಯಿಂದ ಒಂದು ಮಾತು ಬಂದಂದರೆ ಶಾಪದ ಮಾತು ಖಂಡಿತವಾಗಿ ಅದು ನೆರವೇರುತ್ತೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಪ್ರಿಯರೇ, ನಾವು ಶಾಪ ಹಾಕೋದಿಲ್ಲ, ಆದರೆ ನೀವು ಸುಳ್ಳು ಮಾತುಗಳನ್ನು ಮಾತಾಡುವವರು ಆಗಿರಬಾರ್ದು, ಸುಳ್ಳಿನ ನಾಲಿಗೆ ಉಳ್ಳವರು ಆಗಿರಬಾರ್ದು. ಪೇತ್ರನು ಆಕೆಯನ್ನು ಕೇಳಿದ ತಕ್ಷಣ ಆಕೆ ಹೇಳ್ತಾ ಇದ್ದಾಳೆ ಹೌದು ಇಷ್ಟಕ್ಕೆ ಅಂತೇಳಿ. ಆಗ ಪೇತ್ರನು ಮಾತಾಡುವಂಥ ಮಾತು ಒಂದೇ, ಏನಂತೇಳಿ, ನಿನ್ನ ಗಂಡನನ್ನು ಹೂಣಿಟ್ಟವರು ಬಂದಿದ್ದಾರೆ, ನಿನ್ನನ್ನು ಕೂಡ ಏನು ಮಾಡ್ತಾರೆ, ತೆಗೆದುಕೊಂಡು ಹೋಗ್ತಾರೆ ಅಂತೇಳಿ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಸುಳ್ಳಿನ ನಾಲಿಗೆ ನಿಮ್ಮದು ಇರಬಾರ್ದು. ಸುಳ್ಳು ಭಯಂಕರವಾಗಿರ್ತಕ್ಕಂಥ ಶಾಪ. ಹಲ್ಲೆಲೂಯಾ. ಸುಳ್ಳು ಏನ್ರಿ ಭಯಂಕರವಾಗಿರುವಂಥದ್ದು. ಅದು ಏನು ಮಾಡುತ್ತೆ, ನರಕಕ್ಕೆ ಒಯ್ಯುತ್ತೆ. ಇಲ್ಲಿ ಬಿಡ್ರಿ, ಸುಳ್ಳು ಹೇಳಿ 4 ರೊಕ್ಕ ಸಂಪಾದನೆ ಮಾಡ್ಬೋದು, ಅಲ್ಲಿ ನರಕದಾಗ ದೂತರು ನಿಂತ್ಕೊಂಡಿರ್ತಾರೆ ಅವ್ರು. ಹಲ್ಲೆಲೂಯಾ. ಅಲ್ಲಿ ಬೆಂಕಿ ಕೆರೆ ಇರುತ್ತೆ. ಅದಕ್ಕಾದ್ರೆ ನಾವು ಭಯಪಟ್ಟು ಆ ಸುಳ್ಳಿನ ನಾಲಿಗೆಯನ್ನು ನಾವು ಬಿಡಬೇಕು. ಅಂತಹ ಸಂದರ್ಭ ಬರಲಿ, ನಾವೇನು ಮಾಡಬೇಕು, ಸತ್ಯವನ್ನೇ ಮಾತಾಡಬೇಕು. ವ್ಯಾಪಾರ ವ್ಯವಹಾರದಲ್ಲಿ ಇಲ್ಲಿ 20 ರೂಪಾಯಿಗೆ ಮಾರಿರ್ತಾರೆ, ಅಲ್ಲಿ 30 ರೂಪಾಯಿಗೆ ಮಾರಿರ್ತಾರೆ, ಅದು ಸುಳ್ಳು ಅಲ್ಲ. ಹಲ್ಲೆಲೂಯಾ. ವ್ಯಾಪಾರ ವ್ಯವಹಾರ ಮಾಡುವಂಥವ್ರು ಮಾಡುವಂಥದ್ದು ಸುಳ್ಳಲ್ಲ, ಅದೇನು, ಅದು ವ್ಯವಹಾರ ವೃತ್ತಿಯಲ್ಲಿ ಅವರು ತೋರಿಸುವಂಥ ಒಂದು ಜ್ಞಾನ ಅದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸುಳ್ಳು ಅಂದ್ರೆ ಏನು ರೀ? ಆಗ್ಲಾರ್ದೇ ಇರುವಂಥದ್ದು, ಆಗಿದೆ ಎಂಬುದಾಗಿ ಹೇಳುವಂಥದ್ದು, ಇದ್ದಿರುವಂಥ ಯಾವುದೋ ಒಂದು ಪ್ಲೇಸಲ್ಲಿ ಇರ್ತೀವಿ, ಆ ಪ್ಲೇಸ್ ಬಿಟ್ಟು ಇನ್ನೊಂದು ಪ್ಲೇಸ್ ಬಗ್ಗೆ ಹೇಳುವಂಥದ್ದಾಗಿರ್ಬೋದು, ಈ ಆಗ್ಲಾರ್ದ ಘಟನೆಗಳನ್ನು ಆಗಿದೆ ಎಂಬುದಾಗಿ ಮಾತಾಡುವಂಥದ್ದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಂಗಂತೇಳಿ ದೇವರಾಜ್ ಅವರು, ಇಲ್ಲ ರೀ ನಮಗೆ ಮತ್ತೆ ಸುಳ್ಳು ಹೇಳ್ಬಿಡೋದು, ನಾವು ಅಷ್ಟೇ ಹಣಕ್ಕೆ ತೊಗೊಂಬಂದಿವಿ, ಇಷ್ಟೇ ಹಣಕ್ಕೆ ಮಾರಬೇಕು ಅಂಥೇಳಿ ಆ ಥರ ನೀವು ಅದನ್ನು ಸುಳ್ಳು ಅಂತೇಳಿ ತಿಳ್ಕೊಬೇಡ್ರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವ್ಯವಹಾರ ಮಾಡೋದಕ್ಕೆ ಜ್ಞಾನ ಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ಸುಳ್ಳು ಆಡುವುದನ್ನು ನೀವು ಬಿಡಬೇಕು. ಸುಳ್ಳು ಈ ಕುಟುಂಬವನ್ನು ಅಕಾಲ ಮರಣಕ್ಕೆ ತುತ್ತು ಮಾಡಿತು. ಸುಳ್ಳು ಇವರ ಜೀವಿತವನ್ನು ನಾಶ ಮಾಡಿತು. ಆ ಸುಳ್ಳಿನ ನಾಲಿಗೆ, ಆ ಸುಳ್ಳು ಎಲ್ಲಿಂದ ಬಂತು? ನಾಲಿಗೆಯಿಂದ ಬಂತು. ಗೊತ್ತಾಗ್ತಾ ಇದೆನಾ? ಆ ನಾಲಿಗೆಯ ಬಂದಿರತಕ್ಕಂಥ ಪಾಪದ ಪರಿಣಾಮವಾಗಿ ಇವರು ಪ್ರಾಣವನ್ನೇ ಬಿಟ್ಟರು ಪ್ರಿಯರ. ಆದರೆ ಸತ್ಯವೇದ ಇನ್ನೂ ನಮಗೆ ಖಂಡಿತವಾಗಿ ಬೋಧನೆ ಮಾಡ್ತಾ ಇದೆ. ಅಲ್ಲೆಲ್ಲೂ ಏನಂತೇಳಿ, ಆ ಸುಳ್ಳು ಪ್ರಾಣವನ್ನು ಮಾತ್ರ ತೆಗೆಯೋದಿಲ್ಲ, ಅಗ್ನಿ ನರಕಕ್ಕೆ ಅದು ನಡೆಸುತ್ತೆ. ಹಲ್ಲೆಲೂಯಾ. ಮೊದಲು ಬಂದಿರತಕ್ಕಂಥ ಕಾನೂನು ಮುಖ್ಯನಾ, ಆಮೇಲೆ ಇಂಪ್ಲಿಮೆಂಟ್ ಮಾಡಿದ ಮೇಲೆ ಅಮೆಂಡ್ ಮಾಡುವಂಥ ಕಾನೂನು ಮುಖ್ಯನಾ? ಯಾವುದು ಮುಖ್ಯ? ಮೊದಲೊಂದು ಕಾನೂನು ಮಾಡಿರ್ತಾರೆ, ಅದನ್ನು ತೆಗೆದು ಇನ್ನೊಂದು ಕಾನೂನು ಮಾಡ್ತಾರೆ. ಯಾವುದಕ್ಕೆ? ಇದಕ್ಕೆ ಪ್ರಾಧಾನ್ಯತೆ ಇರುತ್ತೆ, ಇದಕ್ಕೆ ಪ್ರಾಧಾನ್ಯತೆ ಇರುತ್ತೆ. ಮೊದಲನೇ ಕೇಳಿಸ್ಕೊಳ್ರಿ ಸರಿಯಾಗಿ. ಮೊದಲೊಂದು ಕಾನೂನು ಮಾಡಿರ್ತಾರೆ, ಅದನ್ನು ಕೆಲವೊಂದು ರೀತಿಯಲ್ಲಿ ತಿದ್ದುಪಡಿ ಮಾಡಿ ಇನ್ನು ಅದರಲ್ಲೇ ಹೊಸದಾದ ಕಾನೂನು ಮಾಡಿರ್ತಾರೆ. ಇದಕ್ಕೆ ಪ್ರಾಧಾನ್ಯತೆ ಇರುತ್ತೆ, ಇದಕ್ಕೆ ಪ್ರಾಧಾನ್ಯತೆ ಇರುತ್ತೆ. ಹೊಸದಾಗಿ ಮಾಡಿರುವಂಥದ್ದು. ಹಲ್ಲೆಲೂಯಾ. ಯಾವುದನ್ನು ಹೊಸದಾಗಿ ಮಾಡಿರ್ತಾರಲ್ಲ ಅದಕ್ಕೆ ಪ್ರಾಧಾನ್ಯತೆ ಇರುತ್ತೆ. ಅದರಂಗೆ ಹೊಸದಾಗಿ ಕೊನೆಯದಾಗಿ ಪ್ರಕಟಣೆ ಗ್ರಂಥದಲ್ಲಿ ನಾಲಿಗೆ ಎಲ್ಲಿಗೆ ನಡೆಸುತ್ತಂತೆ? ಪ್ರಾಣ ಮಾತ್ರ ತೆಗೆಯೋದಲ್ಲ, ನರಕಕ್ಕೆ ನಡೆಸುತ್ತೆ. ಹಲ್ಲೆಲೂಯಾ. ಅದರ ಸಲುವಾಗಿ ಸುಳ್ಳಿನ ನಾಲಿಗೆ ಉಳ್ಳವರಾಗಿ ನಾವು ಇರಬಾರ್ದು. ಹಲ್ಲೆಲೂಯಾ. ಪ್ರಾಣ ಇಲ್ಲಿ ಹೋದ್ರೇನು, ಪರಲೋಕ ನಾವು ಸೇರ್ತೀವಿ, ಎಲ್ಲರೂ ಹೋಗಲೇಬೇಕು. ಹಲ್ಲೆಲೂಯಾ.
ಮರವನ್ನು ಹೆಂಗೆ ಕಟ್ ಮಾಡ್ತಾರೋ ಅದರಂಗೆ ನಮ್ಮ ಜೀವ ಕೂಡ ಒಂದಿನ ಏನಾಗುತ್ತೆ ರೀ, ದೇವರು ತಕ್ಕೊಂತಾರೆ. ಹಲ್ಲೆಲೂಯಾ. ಯಾರು ಕೂಡ ಈ ಲೋಕದಲ್ಲಿ ಶಾಶ್ವತ ಇಲ್ಲ, ಎಲ್ಲರೂ ಕೂಡ ನಶಿಸಿ ಹೋಗುವಂಥರು. ಕಾಣುವಂಥ ಆಕಾಶ, ಕಾಣುವಂಥ ಭೂಮಿಯನ್ನು ಕೂಡ ದೇವರು ಏನು ಮಾಡ್ತಾನಂತೆ, ತೆಗೆದು ಹಾಕ್ತಾನೆ. ಹೊಸ ಭೂಮಿ, ಹೊಸ ಆಕಾಶವನ್ನು ತನ್ನ ಮಕ್ಕಳಾದ ನಮಗೋಸ್ಕರವಾಗಿ ಮುಂದೆ ಸಿದ್ಧ ಮಾಡಿ ಇಟ್ಟಿದ್ದಾನೆ. ಅವುಗಳಲ್ಲಿ ನಂಬಿದಂಥ ನಾವೆಲ್ಲರೂ ಮಾತ್ರ ಇರ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಅದು ಶಾಶ್ವತವಾಗಿರ್ತಕ್ಕಂಥ ದೇವರ ಸಾಮ್ರಾಜ್ಯ, ರಾಜ್ಯ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಂದ್ರೆ, ಸುಳ್ಳು ಹೇಳಿದ ಕಾರಣಕ್ಕಾಗಿ ಇವರ ಪ್ರಾಣ ಏನಾಯಿತು, ಹಾರಿ ಹೋಯ್ತು. ಇವರು ಪ್ರಾಣ ಬಿಟ್ಟರು, ಅಕಾಲ ಮರಣಕ್ಕೆ ಇವರು ತುತ್ತಾದರು, ಸತ್ತು ಹೋದರು. ಅದ್ರ ಸಲುವಾಗಿ ಸುಳ್ಳಿನ ನಾಲಿಗೆ ಇರಬಾರದು. ಸುಳ್ಳು ನಿಮ್ಮನ್ನು ಎಲ್ಲಿಗೆ ನಡೆಸುತ್ತೆ, ನರಕಕ್ಕೆ ನಡೆಸುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ನಾಲಿಗೆಯ ಪಾಪಗಳಲ್ಲಿ ಎರಡನೆಯದು ಪಾಪದ ಪರಿಣಾಮ, ಸುಳ್ಳಿನ ನಾಲಿಗೆ ನಿನ್ನನ್ನು ಅಕಾಲ ಮರಣಕ್ಕೆ ತುತ್ತು ಮಾಡುವುದಲ್ಲದೆ ನರಕಕ್ಕೆ ನಡೆಸುವಂಥದ್ದಾಗಿದೆ. ದಯವಿಟ್ಟು ನಿಮ್ಮಲ್ಲಿ ಒಂದು ವೇಳೆ ಯಾರಾದರೂ ಸುಳ್ಳು ಹೇಳುವಂಥವರಿದ್ದರೆ ಆ ಸುಳ್ಳಾಡುವುದನ್ನು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ ಎಂಬುದಾಗಿ ದೇವರು ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಸುಳ್ಳಿನ ನಾಲಿಗೆ ಇದೆಯಾ, ಆ ಸುಳ್ಳಿನ ನಾಲಿಗೆಯನ್ನು ತೆಗೆದುಹಾಕು. ಎಷ್ಟು ದಿವಸ ಇನ್ನೂ ಕೂಡ ಹೊಲಸಿನಲ್ಲೇ ಇರ್ತೀಯ. ಆ ದೇವರು ನಿನ್ನನ್ನು ತೊಳೆದಿದ್ದಾನೆ, ಶುದ್ಧಿ ಮಾಡಿದ್ದಾನೆ. ಆದರೂ ಕೂಡ ಪುನಃ ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವ ಹಾಗೆ, ಹಂದಿ ಎಷ್ಟು ತೊಳೆದರೂ ಕೂಡ ಪುನಃ ಗಲೀಜಲ್ಲಿ ಹೋಗುವ ಹಾಗೆ ನೀನು ಹೋಗ್ತಾ ಇದ್ದೀಯಾ. ನಿನ್ನ ದೇಹವನ್ನು ಕೆಟ್ಟ ಕಾರ್ಯಗಳಿಗೆ ಉಪಯೋಗ ಮಾಡ್ತಾ ಇದ್ದೀಯಾ, ಅಶುದ್ಧತೆಯಲ್ಲಿದ್ದೀಯಾ. ಒಂದು ಸಾರಿ ಆಲೋಚನೆ ಮಾಡು. ನಾಲಿಗೆ ಕಿಚ್ಚು, ನಾಲಿಗೆಯನ್ನು ಸ್ವಾಧೀನ ಮಾಡುವವನು ಸಾಧಕ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನೀನು ನಿನ್ನ ನಾಲಿಗೆಗೆ ಕಡಿವಾಣ ಹಾಕಲಾರದೇ ಇದ್ದರೆ, ನಾಲಿಗೆಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಲಾರದೇ ಇದ್ದರೆ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮುಂದೆ ಒಂದು ದಿನ ತೀರ್ಪಿನ ದಿವಸ ಇದೆ. ಆ ತೀರ್ಪಿನ ದಿವಸದಲ್ಲಿ ಎಲ್ಲರೂ ಕೂಡ ಲೆಕ್ಕ ಒಪ್ಪಿಸಬೇಕು. ಮತ್ತಾಯನ ಬರೆಸುವಾರ್ತೆ 12:36 ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಮನುಷ್ಯನು ಮಾತಾಡಿರೋ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆ ದಿನದಲ್ಲಿ ಲೆಕ್ಕ ಒಪ್ಪಿಸಬೇಕು ಎಂಬುದಾಗಿ. ಪ್ರಿಯಳೇ, ನೀನು ಆಡುವಂಥ ಮಾತು ಯಾವ ರೀತಿಯಾಗಿದೆ? ಇತರರನ್ನು ಘಾಸಿಗೊಳಿಸುವಂಥದ್ದಾಗಿದೆಯಾ? ಇತರ ಹೃದಯವನ್ನು ಕರಗುವ ಹಾಗೆ ಮಾಡುವಂಥದ್ದಾಗಿದೆಯಾ? ಇತರರ ಮಾತುಗಳು ನಿನ್ನನ್ನು ಸ್ವಾಧೀನಪಡಿಸುವಂಥ ರೀತಿಯಲ್ಲಿ ಇದ್ದಾವ? ಒಂದು ಸಾರಿ ಆಲೋಚನೆ ಮಾಡು. ಸುಳ್ಳಿನ ನಾಲಿಗೆ ನಿನಗೆ ಯಾವತ್ತೂ ಕೂಡ ಇರಬಾರದು. ಸತ್ಯವೇದ ಹೇಳ್ತಾ ಇದೆ, ನಿನ್ನ ಮಾತುಗಳು ರುಚಿಕರವಾಗಿರಬೇಕು, ಸ್ವಾದಭರಿತವಾಗಿರಬೇಕು. ಇನ್ನೊಬ್ಬರನ್ನು ಘಾಸಿಗೊಳಿಸಬಾರ್ದು, ಇನ್ನೊಬ್ಬರಿಗೆ ಕೆಟ್ಟ ಶಬ್ದಗಳು ಪ್ರಯೋಗ ಮಾಡಬಾರ್ದು. ನಿನ್ನ ಕುಟುಂಬದಲ್ಲಿರುವಂಥವರಿಗೆ ಆಗಿರಲಿ, ಮಕ್ಕಳಿಗೆ ಆಗಿರಲಿ, ಬೇರೆಯವರಿಗೆ ಆಗಿರಲಿ, ಕೆಟ್ಟ ಶಬ್ದಗಳನ್ನು ನಿನ್ನ ನಾಲಿಗೆಯಿಂದ ಮಾತಾಡಬೇಡ. ಅದಕ್ಕೆ ನೀನು ಒಂದು ದಿವಸ ಲೆಕ್ಕ ಒಪ್ಪಿಸಬೇಕಾಗುತ್ತೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲ್ಲ ಸುಳ್ಳುಗಾರರು ಅವರು ಅಗ್ನಿ, ಬೆಂಕಿ, ಗಂಧಕಗಳು ಇರುವ ಕೆರೆಗೆ ದೊಬ್ಬಲ್ಪಟ್ಟರು. ಅದು ಎರಡನೇ ಮರಣ ಎಂಬುದಾಗಿ ಅವರಿಗೆ ಅದು ಎರಡನೇ ಮರಣ ಪ್ರಾಪ್ತವಾಯಿತು ಪ್ರಿಯರೇ. ಮೊದಲನೇ ಮರಣ ಶಾರೀರಿಕ ಮರಣ, ಎರಡನೇ ಮರಣ ಆತ್ಮಿಕ ಮರಣ. ಅವರ ಆತ್ಮ ಅಗ್ನಿ ನರಕದಲ್ಲಿ ಬೀಳಲ್ಪಡ್ತು ಎಂಬುದಾಗಿ ಇವತ್ತಿನ ದಿವಸದಿಂದ ಆದರೂ, ದೇವರೇ ನಾನು ಸತ್ಯವನ್ನು ಮಾತಾಡ್ತೀನಿ, ದೇವರೇ ನಿನಗೆ ಮೆಚ್ಚುಗೆಯಾಗಿ ನಾನಿರ್ತೀನಿ, ನನ್ನ ಬಾಯಿ ಕರ್ತನೇ ನಿನ್ನನ್ನು ಹೊಗಳುವಂಥದ್ದೇ ಆಗಿರಲಿ ಹೊರತಾಗಿ ಇತರರನ್ನು ಶಪಿಸುವಂಥದ್ದು ಆಗುವಂಥದ್ದು ಬೇಡ ಎಂಬುದಾಗಿ ಪರಿಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡು. ಸ್ತೋತ್ರ ಸ್ವಾಮಿ. ಪರಿಶುದ್ಧನಾದ ದೇವರೇ, ಪರಲೋಕದ ತಂದೆ, ನಿನಗೆ ಸ್ತೋತ್ರಗಳಯ್ಯ. ಮಹೋನ್ನತನು ಮಹಾಪರಿಶುದ್ಧನಾದ ದೇವರೇ, ಕರ್ತನೆ ಬಿತ್ತಿದಂಥ ಬೀಜ, ಕೇಳಿದಂಥ ವಾಕ್ಯ 100ರಷ್ಟು ಫಲವನ್ನು ಕೊಡುವ ಹಾಗೆ ನೀನು ಸಹಾಯ ಮಾಡಿ ನಡೆಸಯ್ಯ. ಅನನೀಯ ಸಫೈರಳು ಕರ್ತನೆ ಸ್ವಾಮಿ, ಅವರು ಆಡಿದಂಥ ಸುಳ್ಳಿಗೆ ಪ್ರತಿಫಲವಾಗಿ ಅಕಾಲಿಕ ಮರಣಕ್ಕೆ ಅವರು ತುತ್ತಾದರೆ ಸ್ವಾಮಿ, ನಾವು ಕರ್ತನೆ ಸುಳ್ಳಾಡುವುದೇ ಆದರೆ, ನಮ್ಮ ಜೀವಿತ ಸುಳ್ಳಿನ ನಾಲಿಗೆ ಉಳ್ಳವರಾಗಿ ನಾವು ಜೀವಿಸುವುದೇ ಆದರೆ ಅಗ್ನಿ ನರಕ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೀನು ಬರೆಸಿಟ್ಟಿದ್ದೀಯಪ್ಪ. ಹೌದು ಸ್ವಾಮಿ ಕರ್ತನೆ, ಆ ಒಂದು ಸತ್ಯವನ್ನು ನಮಗೆ ತಿಳಿಸಿದ್ದಕ್ಕಾಗಿ ಸ್ತೋತ್ರ. ಸುಳ್ಳಿನ ನಾಲಿಗೆ ತೆಗೆದು ಹಾಕಯ್ಯ, ಸಂಪೂರ್ಣವಾದ ಬಿಡುಗಡೆಯನ್ನು ಅನುಗ್ರಹ ಮಾಡು, ಎಲ್ಲ ರೀತಿಯಿಂದ ಸೌಖ್ಯತೆ ಕೊಡು, ಸುಭಿಕ್ಷತೆಯನ್ನು ಅನುಗ್ರಹ ಮಾಡು ಸ್ವಾಮಿ. ಇವರೆಲ್ಲರನ್ನ ಸ್ವಾಮಿ ನಿನ್ನ ಹಸ್ತಕ್ಕೊಪ್ಪಿಸಿಕೊಡ್ತಾ ಇದ್ದೇವೆ. ಅವರು ಅಂದುಕೊಂಡ ಎಲ್ಲ ಕಾರ್ಯಗಳನ್ನು ಸಫಲಪಡಿಸು, ನಿನ್ನ ಚಿತ್ತವೇ ಇವರ ಜೀವಿತದಲ್ಲಿ ನೆರವೇರಿಸ್ತಾ ಬರಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಸಂಪೂರ್ಣ ಬಿಡುಗಡೆ, ಸಂಪೂರ್ಣ ಸ್ವಸ್ಥತೆ, ಸಂಪೂರ್ಣ ಸಮಾಧಾನ, ಸಂಪೂರ್ಣ ಆರೋಗ್ಯ, ಎಲ್ಲ ಕಾರ್ಯಗಳ ವಿಷಯದಲ್ಲಿ ಜಯವನ್ನು ಪ್ರಾರ್ಥಿಸಿ ಅರ್ಪಿಸಿ ಬೇಡ ಹೊಂದಿದ್ದೇವೆ ಪರಮ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಇಂಥ ಒಳ್ಳೆ ಸಮಯದೊಳು
ಯೇಸುವೆ ನಿನ್ನ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸೋ. ನಮ್ಮ ನಿನ್ನ ಕರುಣೆಯನ್ನು ತೋರಿಸು, ನಿನ್ನ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನ ರಕ್ಷಕನಾಗಿ ಕಾಣಲು ಪ್ರೇರಿಸು ಇವರೆಲ್ಲರನ್ನು. ಆಮೆನ್, ಆಮೆನ್, ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ನಡೆಸುವಿಕೆ, ಅಲಂಕರಿಸುವಿಕೆ, ಕೂಡಿ ಬಂದಿರುವ ಇವರ ಸಂಗಡಲು ಸಕಲ ಪ್ರಪಂಚದಲ್ಲಿರ್ತಕ್ಕಂಥ ಸದ್ಭಕ್ತರ ಸಂಗಡಲು ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, ಆಮೆನ್, ಆಮೆನ್. ಬಲು ಯೇಸು ಕ್ರಿಸ್ತ ಮಹಾರಾಜಕು ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್, ಹಲ್ಲೆಲೂಯಾ. ಓಕೆ, ಎಲ್ಲರೂ ಕೂತ್ಕೊಳ್ಳೋಣ ಈ ಸಮಯದಲ್ಲಿ.